ಶುಭೋದಯ. ಮುಖ್ಯ ಅತಿಥಿಯವರೇ, ಮಾನ್ಯ ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ನಮ್ಮ ಶಾಲೆಯ ಶ್ರಮಜೀವಿ ಚಾಲಕರೇ, ಎಲ್ಲರಿಗೂ ಈ ಸುಂದರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇಂದು ನಾವು ಚಾಲಕರ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮೆಲ್ಲರ ಸುರಕ್ಷಿತ ಪ್ರಯಾಣಕ್ಕಾಗಿ ದಿನವೂ ಶ್ರಮಿಸಿದ ಚಾಲಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಇದು. ನಮ್ಮ ಶಾಲೆಯ ಪ್ರತಿಯೊಬ್ಬ ಚಾಲಕರು ಕೇವಲ ವಾಹನ ಓಡಿಸುವವರಲ್ಲ, ಅವರು ನಮ್ಮ ಮೊದಲ ರಕ್ಷಕರು ಹಾಗೂ ಮೊದಲ ಮಾರ್ಗದರ್ಶಕರು, ದಿನದ ಮೊದಲ ನಗು ನೀಡುವವರು ಮತ್ತು ಸುರಕ್ಷಿತ ಪ್ರಯಾಣದ ಭರವಸೆ ಎಂದೇ ಕರೆಯಬಹುದು. ನಾವು ಶಾಲೆಗೆ ಸುರಕ್ಷಿತವಾಗಿ ಬರುವಾಗ ಗುಡ್ ಮಾರ್ನಿಂಗ್ ಅಂಕಲ್ ಎನ್ನುವ ಸಂತೋಷ, ಮನೆಗೆ ಹಿಂದಿರುಗುವಾಗ ಬಾಯ್ ಅಂಕಲ್ ಎನ್ನುವ ಮಗುವಿನ ನಗು, ಇವೆಲ್ಲವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸುವವರು ನಮ್ಮ ಚಾಲಕರು. ಟ್ರಾಫಿಕ್, ಮಳೆ, ಬಿಸಿಲು ಯಾವುದೇ ಇದ್ದರೂ ನಮ್ಮ ಸುರಕ್ಷತೆಯನ್ನು ಆಗಿ ಇಟ್ಟು ನಮ್ಮ ಶಾಲೆಯ ಬಾಗಿಲಿಗೆ ತಂದು ಬಿಡುವಲ್ಲಿ ಅವರು ತೋರುವ ನಿಷ್ಠೆ, ಸಮರ್ಪಣೆ ಮತ್ತು ಸಹನೆ ಎಲ್ಲದಕ್ಕಿಂತಲೂ ಮಿಗಿಲು. ಇಂತಹ ಸೇವೆ ಮನೋಭಾವದ ಎಲ್ಲ ಚಾಲಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಪ್ರಾರ್ಥನೆ ಎಂಬುದು ನಮ್ಮ ದಿನದ ಪ್ರಾರಂಭದ ಮೊದಲ ಬಾಗಿಲು. ದೇವರು ನೀಡಿದ ದಾರಿಯಲ್ಲಿ ನಡೆದು ಹೋದರೆ ಶುಭವೂ ಸುರಕ್ಷಿತವೂ ನಮ್ಮ ಜೊತೆಯಾಗಿ ಬರುತ್ತವೆ. ಈ ಶುಭ ಕ್ಷಣದಲ್ಲಿ ನಮ್ಮೀ ಕಾರ್ಯಕ್ರಮವನ್ನು ದೇವರ ಆಶೀರ್ವಾದದಿಂದ ಆರಂಭಿಸೋಣ. ಇದೀಗ ಪ್ರಾರ್ಥನೆ. धन्यवाद के साथ स्तुति गाऊंगा, हे ईश्वर मेरे खुदा, उपकार तेरे बेशुमार, कोटि कोटि स्तुति धन्यवाद। योग्यता से बढ़ के दिया अपनी दया से तूने मुझे, योग्यता से बढ़ के दिया अपनी दया से तूने मुझे, मांगने से ज्यादा मिला मुझे, आभारी हूँ प्रभु ज्यादा मिला मुझे, आभारी हूँ प्रभु मैं। धन्यवाद के साथ स्तुति गाऊंगा, हे ईश्वर मेरे खुदा, उपकार तेरे हैं बेशुमार, कोटि कोटि स्तुति धन्यवाद। तुझ पर ही भरोसा मेरा, तू है सच्चा जिंदा खुदा, तुझ पर ही भरोसा मेरा, सेवा पूरी करके पाओ ना प्रभु ऐसा तो वरदान, सेवा
ಕೃಪೆ ಕೋರಿ ಪ್ರಾರ್ಥಿಸಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ನೃತ್ಯವು ದೇವರನ್ನು ಕಾಣುವ ಮತ್ತೊಂದು ಮಾರ್ಗ. ನಮ್ಮ ಕಾರ್ಯಕ್ರಮಕ್ಕೆ ಸೊಬಗು ತುಂಬುವ ಸ್ವಾಗತ ನೃತ್ಯ ಇದೀಗ ನಿಮ್ಮ ಮುಂದೆ. ನಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನೃತ್ಯದ ಮೂಲಕ ಸ್ವಾಗತಿಸಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಜವಾಬ್ದಾರಿ ಇರುವ ಚಾಲಕ ಜೀವವನ್ನು ರಕ್ಷಿಸುವ ದೇವದೂತ ಇದ್ದಂತೆ. ಈ ಚಾಲಕರಿಗಾಗಿ ಏರ್ಪಡಿಸಿದ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ. ಲಕ್ಷ್ಯ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದಿರಲಿ, ಹೃದಯ ಮುಷ್ಟಿಯಷ್ಟಿದ್ದರೂ ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ, ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕಿರಲಿ, ನಿಮ್ಮೆಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಎಂಬ ನುಡಿಮುತ್ತಿನೊಂದಿಗೆ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಪ್ರಪ್ರಥಮವಾಗಿ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸುವಂತಹ ಶ್ರೀಯುತ ಸೂರಜ್ ರೆಬೆಲ್ಲೋ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಶ್ರೀಯುತರು ಸಾಮಾಜಿಕ
ಕಾರ್ಯಕರ್ತರಾಗಿದ್ದು ಪ್ರಸ್ತುತ ಕೊಂಕಣ್ ಓವರ್ಸೀಸ್ ರಿಟರ್ನೀಸ್ ವೆಲ್ಫೇರ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಎಂಸಿಸಿಪಿ ಮಸ್ಕತ್ನ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲದೆ ಹಿಂದುಳಿದ ಮಕ್ಕಳ ಅಭಿವೃದ್ಧಿ, ಶಿಕ್ಷಣ ಕಾರ್ಯಕ್ರಮಗಳು ಮತ್ತು ವಸತಿ ನಿಲಯಗಳ ಕಲ್ಯಾಣಕ್ಕಾಗಿ ಸಕ್ರಿಯರಾಗಿ ಕೆಲಸ ಮಾಡಿರುತ್ತಾರೆ. ಸಂಘಟಿತ ಸಮುದಾಯದ ಸೇವೆ ಮತ್ತು ಧಾರ್ಮಿಕ ಕಾರ್ಯಗಳ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀಯುತ ಸೂರಜ್ ರೆಬೆಲ್ಲರ್ ಅವರನ್ನು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ರೆವರೆಂಡ್ ಸಿಸ್ಟರ್ ಮಾರ್ಸ್ಲೀನ್ ಡಿಸೋಜರ್ ಅವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಸದಾಕಾಲ ಪ್ರೋತ್ಸಾಹಿಸುತ್ತಿರುವ ಪೂಜನೀಯ ರೆವರೆಂಡ್ ಸಿಸ್ಟರ್ ಮಾರ್ಸ್ಲೀನ್ ಡಿಸೋಜರ್ ಅವರಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರನ್ನು ನಮ್ಮ ಶಾಲಾ ಶಿಕ್ಷಕಿಯಾಗಿರುವ ಶ್ರೀಮತಿ ನತಾಲಿಯಾ ಮ್ಯಾಮ್ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲದೆ ನಮ್ಮ ಶಾಲೆಯ ಫೈನಾನ್ಷಿಯಲ್ ಕೋಆರ್ಡಿನೇಟರ್ ಆಗಿರುವ ಗೌರವಾನ್ವಿತ ಸಿಸ್ಟರ್ ಎಲಿಜಬೆತ್ ರಾಣಿ ಅವರನ್ನು ಸ್ವಾಗತಿಸುತ್ತೇನೆ. ಇವರನ್ನು ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಅನಿಶಾ ಮ್ಯಾಮ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಖ್ಯವಾಗಿ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ನಮ್ಮ ಆತ್ಮೀಯ ವಾಹನ ಚಾಲಕರನ್ನು ಗೌರವ ಭಾವದಿಂದ ಸ್ವಾಗತಿಸುತ್ತೇನೆ. ಕೊನೆಯದಾಗಿ ನಮ್ಮ ಶಾಲಾ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗ ಮತ್ತು ನನ್ನ ಪ್ರೀತಿಯ ಸಹಪಾಠಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮನವನ್ನು ಸ್ಪರ್ಶಿಸಿದ ಸ್ವಾಗತ ಭಾಷಣಕ್ಕೆ ಧನ್ಯವಾದಗಳು. ಪ್ರತಿದಿನ ನಮ್ಮ ಪ್ರಯಾಣವನ್ನು ಸುಂದರ ಮತ್ತು ಸುರಕ್ಷಿತವಾಗಿಸುವ ಚಾಲಕರಿಗಾಗಿ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಇದೀಗ ನಿಮ್ಮ ಮುಂದೆ. बस प्यार के तो मीठे बोल झिलमिलाएंगे तो हंस क्योंकि दुनिया को है हंसाना है मेरे दिल तो गाए जा
कैसे बजाई? ये ट्यून तो मुझे आती है, माले मुझे सिखाया था, बताओ। मचा ले, once more, come on you people, मचा ले, मचा ले, मचा ले, मचा ले, मचा ले, मचा ले, once again, मचा ले, मचा ले, मचा ले। ऐसा ही हूँ। अभी तो हम देख लो बिल्कुल गए के घर के सारे रास्ते भूल गए, वो जो भी हमें देखे वो कहता रहे कि आज शेर खुल गए, घर के रास्ते खुल गए, अब तो हम बिल्कुल आए ऐसी जोड़ में कि जो भी हमें देखे वो कहता रहे कि आज शेर खुल गए। चाहे जितनी हो रात काली, हम बना दे उसको दिवाली, समझे जनाबे 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 आली, समझे जनाबे 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 आली, बोल के अंग्रेजों वाली तुमने थोड़ी सी कवाली, जनाबे 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 आली। ನೃತ್ಯದ ಮೂಲಕ ಮನರಂಜಿಸಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಸಂಭ್ರಮದಲ್ಲೂ ಸ್ಪರ್ಧೆ, ಸ್ಪರ್ಧೆಯಲ್ಲೂ ಸಂತೋಷ, ಅದೇ ಆಟಗಳ ಸಾರ. ಇದೀಗ ನಮ್ಮ ಚಾಲಕರಿಗಾಗಿ ರಚಿಸಿರುವ ಮನರಂಜನಾ ಆಟಗಳ ಸಮಯ. ಕೊಡಬೇಕಾಗಿ ಪ್ರೀತಿ ಮ್ಯಾಮ್, ನಯನ ಮ್ಯಾಮ್ ಹಾಗೂ ಸುರೇಖಾ ಮ್ಯಾಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸುಂದರ ವಾಹನ ಚಾಲಕರ ದಿನಾಚರಣೆ ಬಂದಿರುವ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರ್ ಏನು ನಿಕ್ಲೆಗೆ ಅನ್ ಬೈದಿ ನೀನು ಗೇಮ್ ಗೊಬ್ಬರ ನೀವು ರೆಡಿ ಇಲ್ಲರಾ ಸರ್? ರೆಡಿ ಇದ್ದೀರಾ ನೀವು? ಜೋರಾಗಿ ಮಾತಾಡಿ ಅಲ್ಲ, ನೀವಾಗಿದ್ರೆ ನನಗೆ ತುಂಬಾ ಇಂಟ್ರೆಸ್ಟ್ ಬರ್ತದೆ. ಓಕೆ, ಫಸ್ಟ್ ಗೇಮ್ ನಾನು ಹೇಳ್ತೇನೆ. ನಿಮ್ಮದು ಜನನ ಯಾವಾಗಾದಂತ ಗೊತ್ತುಂಟಲ್ಲ, ನೆನಪುಂಟಲ್ಲ ತಿಂಗಳೆಲ್ಲ? ಓಕೆ, ನಾನು ಒಂದೊಂದು ಚಿಟ್ಟಲ್ಲಿ ನಿಮ್ಮ ಜನನದು ನಿಮ್ಮ ಮಂತ್ ಯಾವಾಗ ಆದದಂತ ನಿಮಗೆ ಗೊತ್ತಿದೆ, ಆ ಚಿಟ್ಟ ನಾನು ತೆಗಿತೇನೆ. ಅದರಲ್ಲಿ ಬಂದವರು ಚಿಟ್ಟಲ್ಲಿ ಯಾವುದು ಬಂದಿದೆ ಜನವರಿ ಫೆಬ್ರವರಿ ಮಾರ್ಚ್ ಆಗಿ ಬಂದ್ರೆ ಔಟ್, ಬರದಿದ್ದವರು ಔಟ್ ಅಲ್ಲ. ರೆಡಿಯಾ? ರೆಡಿ ಟೀಚರ್ಸ್? ರೆಡಿ? ಓಕೆ, ಮ್ಯೂಸಿಕ್ ಪ್ಲೀಸ್. ಈಗ ಫಸ್ಟ್ ಇದು ಚಿಟ್ ತೆಗಿತಿದ್ದಾರೆ ನಮ್ಮ ಪ್ರಾಂಶುಪಾಲರಾದ ಸಿಸ್ಟರ್ ಮಾರ್ಸೆಲಿನ್ ಡಿಸೋಜಾ. ನವೆಂಬರ್, ಸರಿ, ನವೆಂಬರ್ ಅಲ್ಲಿ ಹುಟ್ಟಿದವರಿದ್ದಾಗ ನವೆಂಬರ್. ಓಕೆ, ಯಾರಿಲ್ಲ. ನೆಕ್ಸ್ಟ್ ನಮ್ಮ ಅತಿಥಿಯಾಗಿ ಬಂದಂತ ಸೂರಜ್ ರೆಬಲ್ ಅವರು ಚಿಟ್ಟನ್ನು ತೆಗಿಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಾರ್ಚ್. ಐಸ ಲಕ್ಕಿಯಷ್ಟು ನೀವೆಲ್ಲ. ಓಕೆ, ಮೂರನೇದಾಗಿ ನಮ್ಮ ಸಿಸ್ಟರ್ ಎಲಿಜಬೆತ್ ರಾಣಿ ಅವರು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಜಿಲ್ಲಾ ಯಾರು ಕೂಡ ಇಲ್ಲವಾ? ಓ, ಎಲ್ಲ ಲಕ್ಕಿಯವರೇ. ಓಕೆ, ಈಗ ನಮ್ಮ ಮಕ್ಕಳೆಲ್ಲ ಒಂದು ತೆಗಿಸುವ. ಡಿಸೆಂಬರ್. ಓ, ಒಬ್ಬರ ಡಿಸೆಂಬರ್ ಅಲ್ಲಿ ಹುಟ್ಟಿದ್ದು. ಓಕೆ,
ಸೆಪ್ಟೆಂಬರ್. ವೆರಿ ನೈಸ್. ಎಲ್ಲ ಒಂದೇ ಮಂತಲ್ಲಿ ಹುಟ್ಟಿದ್ದೀರಾ ಏನಾಗಾದ್ರೆ? ಆಗಸ್ಟ್. ಎಂತರಿ ಇದು, ಒಂದೇ ಮಂತಲ್ಲಿ ಹುಟ್ಟಿದ್ದೀರಾ ಏನಾಗಾದ್ರೆ ನೀವೆಲ್ಲ? ಜೂನ್. ಓ, 3 ಜನ ಜೂನ್ ಅಲ್ಲಿ. ಓಕೆ, ನೆಕ್ಸ್ಟ್. ಅಕ್ಟೋಬರ್. ಓ, ಇಬ್ಬರು ಔಟ್. ಈಗ ಎಷ್ಟು ಜನ ಇದೆ? 4 ಜನ ಇದ್ದಾರೆ. ಮೇ ಒಬ್ಬರು. ಓಕೆ, 1 ಮಿನಿಟ್ ಮ್ಯಾಮ್. ಅದ್ರಲ್ಲಿ ಎಷ್ಟಿದೆ ಚಿಟ್ಟಿನು? 3 ನಮ್ಮ ಗೆಸ್ಟ್ ಹತ್ರ ತೆಗಿಸಿ. ಸರ್, ಇವತ್ತು ವಾಹನ ಚಾಲಕರ ದಿನಾಚರಣೆ, ಹೌದಾ? ನಿಮ್ಮದು ಹೇಳಿ ಸರ್ ಡೇಟ್. ನೀವು ಏಪ್ರಿಲ್ ಹುಟ್ಟಿದ್ದು, ತಾರೀಖು ಏಪ್ರಿಲ್ 2. ನಿಮ್ಮದು ಸರ್ 22. ನೀವು 25. ಅದಕ್ಕೆ ಕೊಡೋಮ್ಮ. 22ಗೆ 25ಗ. ಓಕೆ, 22. ಹಾಗಾದ್ರೆ ಇವತ್ತಿನ ಫಸ್ಟ್ ವಿನ್ನರ್ ಸರ್, ನಿಮ್ಮ ಹೆಸರು? ರೂಪೇಶ್. ಇವರಿಗೆ ನಮ್ಮ ಅತಿಥಿಯಾಗಿ ಬಂದಂತಹ ಮಿಸ್ಟರ್ ಸೂರಜ್ ರೆಬಲರ್ ಅವರು ವಿಜೇತರಿಗೆ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಓಕೆ, ಈಗ ನಿಮ್ಮ ಹೆಸರು ಲಾಂಗ್ ಅವ್ರದ್ದು ಹೆಸರು ನನಗೆ ಬೇಕು. ಯಾರು ಹೆಚ್ಚು ಲೆಟರ್ಸ್ ಉಂಟಂತ ನೋಡಿ, ಸ್ಪೆಲ್ಲಿಂಗ್ ಕೌಂಟ್ ಮಾಡಿ. ನಿಮ್ಮ ಅಕ್ಷರಗಳು ಫಸ್ಟ್ ನೋಡಿ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇರ್ತದೆ, ತುಂಬಾ ಇರ್ತದೆ. ಕೆಲವರದು ಒಂದು 20 ತನಕ ಇರ್ತದೆ, 25, 15 ಇಷ್ಟೈತೆ. ಮೊಬೈಲ್ ಆ್ಯಪ್ ಉಂಟು, ಮೊಬೈಲ್ ದೊಪ್ಪನೆ. ಎಷ್ಟುಂಟು ಸರ್? 16. ಓಕೆ, 14. ಅದಕ್ಕಿಂತ ಹೆಚ್ಚಿದ್ದವರು ಯಾರಾದರೂ ಇದ್ದೀರಾ ಸರ್? ನಿಮ್ಮದು ಇಲ್ಲ, ಕಡಿಮೆ. ಓಕೆ, ಹಾಗಾದ್ರೆ ಇವತ್ತಿದ್ದು ವಿಜೇತರು ಯಾರು ಸರ್? ನಿಮ್ಮ ಹೆಸರು? Congratulations and celebration when I tell everyone that you're ಓಕೆ, in love. ಇವತ್ತಿನ ವಿಜೇತರು 2ನೇ ಗೇಮ್ ಇದು. ಮಿಸ್ಟರ್ ಮುದುಕಪ್ಪ ಅವರಿಗೆ ನಮ್ಮ ಪ್ರಾಂಶುಪಾಲರಾದ ರೆವರೆಂಡ್ ಸಿಸ್ಟರ್ ಮಾರ್ಸೆಲಿನ್ ಡಿಸೋಜರ್ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Who would believe that I could be happy and contented? I used to think that happiness hadn't been invented, but that was in the bad old days before I met you. When I let ಧನ್ಯವಾದಗಳು ಪ್ರಾಂಶುಪಾಲರೇ. you walk into my ಈಗ heart. 3ನೇ ಗೇಮ್ ಸರ್. ಒಮ್ಮೆ ನೀವು ನಿಂತುಕೊಳ್ಳಿ. ನೋಡಿ, ಅಲ್ಲಿ ಎಷ್ಟು ರೋಸ್ ಉಂಟು? 1, 2, 3, 4. ಅಲ್ಲಿ ನೀವು ಮಿಕ್ಸ್ ಮಾಡಿ ಒಮ್ಮೆ ಕೂತ್ಕೊಳ್ಳಿ. ಹೋಗಿ ಫಾಸ್ಟ್ ಫಾಸ್ಟ್ ಹೋಗಿ ಕೂತ್ಕೊಳ್ಳಿಕ್ಕೆ ನೋಡ್ಲಿಕ್ಕಿಲ್ಲ, ಹೋಗಿ ಕೂತ್ಕೊಳ್ಳಿ. ಓಕೆ, ರೆಡಿಯಾ? ಓಕೆ ಓಕೆ, ನಿಮ್ಮ ಚೇರ್ ಅಡಿಯಲ್ಲಿ ಇವತ್ತಿದು ಸ್ಟಾರ್ ಅಂತ ಹೀರೋಸ್ ಇದೆ ನೋಡಿ, ಜಸ್ಟ್ ಚೆಕ್ ಮಾಡಿ ಒಮ್ಮೆ. ಚೇರಲ್ಲಿ ನೋಡಿ ಇದೆಯಾ? ಓ, ನಮ್ಮ ಇವರಿಗೇನೆ, ಮುದುಕಪ್ಪನವರಿಗೇನೆ. ಓ, ಇವತ್ತು ಒಳ್ಳೆ ಸ್ಟಾರ್ ಅವರಿಗೆ, ಒಳ್ಳೆ ಸ್ಟಾರ್ ಅವರಿಗೆ ಇವತ್ತು. ಚೇರ್ ಸರ್ ತೋರಿಸಿ, ಅದು ತೆಗಿರಿ. ಇವತ್ತಿದು ಸ್ಟಾರ್ ಆಫ್ ದ ಹೀರೋಸ್ ಮಿಸ್ಟರ್ ಮುದುಕಪ್ಪ. ವೆರಿ ನೈಸ್.
ಮಿಸ್ಟರ್ ಎಲಿಜಬೆತ್ ರಾಣಿ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. And jubilation. I want the world to know I'm happy as can be. I was afraid to think that ಈಗ ನಾಲ್ಕನೇ ಗೇಮ್ ಬಾಂಬ್ ಇನ್ ದ ಸಿಟಿ. ಸರ್ ಪ್ಲೀಸ್, ಅಲ್ಲಿ ನಾವು ಅಲ್ಲಿ 4 ಬಾಕ್ಸ್ ಹಾಕಿದ್ದೇವೆ, ಅಲ್ಲಿ ಜಸ್ಟ್ ನೀವು ರೌಂಡ್ ಹೊಡಿಬೇಕು. ನಾವು ಮ್ಯೂಸಿಕ್ ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಮೋಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಸರ್ ಡ್ಯಾನ್ಸ್ ಮಾಡಿ, ಸರ್ ಡ್ಯಾನ್ಸ್ ಮಾಡಿ. ರಿವರ್ಸು ಹೊರಟರು ಸ್ಟಾಪ್. ಗೋವಾ. ಎಸ್ ಗೋವಾ. ಓ ಸರ್, ನೀವು ಔಟ್ ಆದ್ರಾ? ಓಕೆ, ಮ್ಯೂಸಿಕ್ ಪ್ಲೀಸ್. ಸರ್ ಡ್ಯಾನ್ಸ್ ಮಾಡಿ. ಏನನ್ಕೊಂಡ್ರು ನಾಗೇಂದ್ರ, ಹುಡುಗೋಡು ಸ್ವರ್ಗಕ್ಕೆ ಸ್ಟಾಪ್. ಆಗ್ತೀನಿ. ಡೆಲ್ಲಿ. ಡೆಲ್ಲಿ. ಮ್ಯೂಸಿಕ್ ಪ್ಲೀಸ್. ಬಂದರು ಬಂದರು ಬಾಬಾ ಬಂದರು, ಬಂದರು ಬಂದರು ಬಾಬಾ ಬಂದರು, ಬಂದರು ಬಂದರು ಬಾಬಾ ಬಂದರು, ಬಂದರು ಬಂದರು ಬಾಬಾ ಬಂದರು. ಸ್ಟಾಪ್. ಕೇರಳ. ಓಕೆ ಓಕೆ, ಮ್ಯೂಸಿಕ್ ಪ್ಲೀಸ್. ಸರ್ ನಿಲ್ಲಿ, ಕಾರ್ನರ್ ನೋಡಿ, 2 ಖಾಲಿ ಉಂಟು ಬಾಕ್ಸ್. ಸ್ಪ್ರೆಡ್ ಆಗಿ ಐಸ್. ಓಕೆ ಗುಡ್. ಕೇರಳ. ಕೇರಳ. ಓಕೆ, ಮ್ಯೂಸಿಕ್. ಸರ್ ಡ್ಯಾನ್ಸ್ ಮಾಡಿ. ಓಪನ್ ಗಂಗಂ ಸ್ಟಾರ್. ಗಂಗಂ ಸ್ಟಾರ್. ಸರ್ ಡ್ಯಾನ್ಸ್ ಮಾಡಿ. 낮에는 따사로운 인간적인 여자. ಸ್ಟಾಪ್. One, two, three, 5, 6, 7. Delhi. Yes, music please. 커피 한 잔에 여유를 아는 품격 있는 여자. 밤이 오면 심장이 뜨거워지는 여자. 그런 반전. ಸರ್ ಒಂದನ್ನು ಸ್ಪ್ಲಿಟ್ ಆಗಿ, ಇಲ್ಲದ 20 ಔಟ್ ಆಗ್ತೀರಿ. ಮುಂದಗಪ್ಪ ನಿಮಗೆ ಸಿಗ್ತದೆ ನಾ 3ನೇ ಚಾನ್ಸ್. ಅಯ್ಯೋ, ಈಗ ನಂಗೆ ಬೈಬಿಡಿ ಔಟ್ ಆದ್ರೆ. ಕೇರಳ. ಮ್ಯೂಸಿಕ್ ಪ್ಲೀಸ್. ಸರ್ ಬೈಬಿಡಿ ನಂಗೆ. ನಾನು 있는 여자. 너는 선호해. 낮에는 너만큼 따사로운 그런 선호해. 커피 식기도 전에 원샷 때리는 선호. ಎಲ್ಲಿ ಇಬ್ಬರು ಒಂದೇ ಬಾಕ್ಸ್ ಅಲ್ಲ ಸರ್? ಸರಿ ಬನ್ನಿ. ಹಾ, 1 ನಿಮಿಷ. ಇನ್ನೊಂದು ಗೋವಾಯ. ಓಕೆ ಸರ್, ಬನ್ನಿ ಇಲ್ಲಿ. ಸರ್ ನಿಮ್ಮ ಹೆಸರು? ರೂಪೇಶ್. ರೂಪೇಶ್ ಅವರಿಗೆ And jubilation. I want the world to know I'm happy as can be. Who would believe that I could be happy? ಓಕೆ, ಮ್ಯೂಸಿಕ್ ಪ್ಲೀಸ್. This is the tribute to Talaiwa. मुझको थोड़ा राउंड घुमा के अन्ना के जैसा Yes, come on. Hello, hello, sir. Papa, we go to मिला के आ जाओ सारे मूड बना के Okay.
ಎಕ್ಸ್ ರಿಮೋಟ್ मुझको तो थोड़ा राउंड घुमा के अन्ना के जैसा चश्मा लगा के कोकोनट ಡ್ಯಾನ್ಸ್ ಮಾಡಿ ವಾಪಸ್ ಹಿಂದೆ ಬರಕ್ಕೆ ಹೋಗಿ ಹೋಗಿ ಓಡಿ 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 ಈಗ ತಗೊಳ್ಬೇಕು. ಓಕೆ ಮ್ಯೂಸಿಕ್ ಪ್ಲೀಸ್. Fica ஒரு உண்மை சொல்லவா சரி கொஞ்சம் சொல்லணுமா எனக்கு சொல்ல வந்தா மாத்திடுற உண்டா பக்கத்துல நான் மாச கட்டுற சந்தா ಓಕೆ ಮ್ಯೂಸಿಕ್. चश्मा लगा के कोकोनट में लस्सी मिला के आ जाओ सारे मूड बना के मुझको तो थोड़ा राउंड घुमा के अन्ना के जैसा चश्मा ಡ್ಯಾನ್ಸ್ ಮಾಡಿ. ದುಡ್ಲಿಕ್ಕಿಲ್ಲ ಸರ್. ಹೋಗಿ 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 ಬಂದು ಬಾ. ಅಯ್ಯೋ ಓಕೆ ಓಕೆ कोकोनट में लस्सी मिला के आ जाओ सारे मूड बना के और रजनी फैन don't miss the chance और रजनी फैन don't miss the chance. ಸರ್, ಹಿಂದೆ ಬಂದು ಕೂತ್ಕೊಂಡಿದ್ದೀಯಾ? ಹಿಂದೆ ಬಂದು ಕುಳಿತುಕೊಳ್ಳಲಿಕ್ಕೆ. Disco में जब ये गाना बजेगा on the floor आना पड़ेगा. ಓ ಓಕೆ ಒಂದು ಚೇರ್. लुंगी को उठाना पड़ेगा स्टेप करके दिखाना ಎಲ್ಲರೂ ಜೋರಾಗಿ ಚಪ್ಪಾಳೆ. Disco में जब ये Come on, ಡ್ಯಾನ್ಸ್ ಮಾಡ್ಕೊಂಡು ಹೋಗಿ. on the floor आना पड़ेगा. लुंगी को उठाना पड़ेगा स्टेप करके दिखाना पड़ेगा. और रजनी फैन don't miss the chance और रजनी फैन don't miss the chance. ಅವನ್ ಚಿಚ್ಚಪ್ಪ ನಿಂಚೆ ಓ ಸರ್ ಇದಾಗ ಸರ್ ಇರ ಕುಲ್ಲುದಲ್ಲಿ ತೀರ್ದೆ ಬಲ್ತೀನಿ ನಿಜವಾಗಿ ಈರೆಗಿತ್ತೀನಿ ಕುಲ್ಲುನ ಚಾನ್ಸ್ ಈರ್ದೆ ಬಲ್ತೀನಿ. ಓಕೆ ನಮ್ಮ ಪ್ರಾಂಶುಪಾಲರಾದ ಕೆಲವರ ಮಾತನಾಡಿಸುವುದರ ಬಹುಮಾನ ನೀಡಬೇಕಾಗಿ When I ಕೇಳಿಕೊಳ್ಳುತ್ತೇನೆ. tell everyone that you're in love with me, congratulations and jubilation. I want the world to know I'm happy as can ಅದಕ್ಕೆ be. ಸಾಕಷ್ಟು ಎಲ್ಲ ಶಿಕ್ಷಕರಿಗೂ ನನ್ನ ವಾಹನ ಚಾಲಕರಿಗೂ ತುಂಬ ಹೃದಯದ ಧನ್ಯವಾದಗಳು. ತಂಡ ಭಾವ ಶಕ್ತಿ ಮತ್ತು ಸಹಕಾರವನ್ನು ಹೆಚ್ಚಿಸುವ ಪ್ರಮುಖ ಅಂಶ. ಈ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಇದೀಗ ನಮ್ಮನ್ನು ಮತ್ತಷ್ಟು ಮನರಂಜಿಸಲು ಜಾನಪದ ನೃತ್ಯವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನನ್ನ ಸ್ನೇಹಿತರು. ಹೊಟ್ಟೆಯ ಮನೆಯೊಳೆ ಕೋಗೆಲ ದನಿಯೊಳೆ ರಾಟೆವಾಲೆ ಆಗಿರಿಯೋಳೆ ಹೊಟ್ಟೆಯ ಮನೆಯೊಳೆ ಕೋಗೆಲ ದನಿಯೊಳೆ ರಾಟೆವಾಲೆ ಆಗಿರಿಯೋಳೆ ರಾಟೆ
ಕಿವಿಯೋಳೆ ಗೆಣಕಾತಿ ದಾಟಿ ಬರಲಾರೆ ದನಿ ತೋರೆ ರಾಟೆ ವಾಲೆಯ ಕಿವಿಯೋಳೆ ಗೆಣಕಾತಿ ದಾಟಿ ಬರಲಾರೆ ದನಿ ತೋರೆ ತಂದಾನು ತಾನು ತಂದನಾನೋ ತಾನು ತಾನು ನಾನೋ ತಂದನಾನು ತಾನು ತಂದಾನು ತಾನು ತಂದನಾನೋ ತಾನು ತಾನು ತಾನೋ ತಂದನಾನು ತಾನು ತಾನು ತಾನೋ ತಂದನಾನು ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ನಾರಾಯಣ ತಂದೇನ ಪಡ್ಡಾಯಿ ಗಂಗೇಡು ಪೇರು ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗುಲಿ ಪಡ್ಡಾಯಿ ಗಂಗೇಡು ಪೇರು ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗುಲಿ ಕಡಲದ ಕರೆ ಬರಿದು ಮಡಲದ ಲಂಬ ಕಡಿದು ಮದಿನೇದ ಐತ ಸಿಂಗಾರೋ ಪಾಡಲೇ ಸೆಸೆನಿಕುಲು ಪಡ್ಡಾಯಿ ಗಂಗೇಡು ಪೇರು ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗುಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗುಲಿ ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮುಗಿದ ತುಳುನಾಡು ಧನ್ಯವಾದಗಳು. ಶಾಲೆಯ ಅಭಿವೃದ್ಧಿಯಲ್ಲಿ ಚಾಲಕರ ಪಾತ್ರ ಅತ್ಯಂತ ಮಹತ್ವದ್ದು. ಅವರ ಅನುಭವ ಮತ್ತು ಅಭಿಪ್ರಾಯ ನಮ್ಮೆಲ್ಲರಿಗೂ ಉಪಯುಕ್ತ. ಈಗ ಚಾಲಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸುತ್ತೇನೆ. ನೀವೆಲ್ಲ ಪರವಾಗಿ ಒಂದು ಸೆಲೆಬ್ರೇಷನ್ ಏರ್ಪಡಿಸಿದ್ದೀರಾ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಮಕ್ಕಳ ವಾಹನ ಚಾಲಕ ಸಂಘದ ಪರವಾಗಿ ಅಭಿನಂದಿಸುತ್ತಿದ್ದೇನೆ. ಈ ದಿವಸ ನಮ್ಮ ಚಾಲಕರು ಸ್ವಲ್ಪ ಕಡಿಮೆ ಇರೋದು ಕಾರಣ ಎಂದರೆ ಒಂದು 2-3 ಸ್ಕೂಲಲ್ಲಿ ಎಕ್ಸಾಮ್ ಅಂದರೆ ಅವರಿಗೆ 9:30ಯಿಂದ 10:15 ಎಕ್ಸಾಮ್ ಮುಗಿತಾ ಇದೆ. ಹಾಗಾಗಿ ಅವರು ಸ್ವಲ್ಪ ಲೇಟಾಗಿ ಬಂದಂತ ಎಲ್ಲರೂ ಹೇಳಿದ್ರು. ಹಾಗಾಗಿ ನಮ್ಮ ಸಿಬ್ಬಂದಿ ಸ್ವಲ್ಪ ಕೊರತೆ ಆಗಿದೆ. ನಮಗೆ ಮಾಡಿದಂಥ ಚಾಲಕರಿಗೆ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹಾಗಾಗಿ ನಾನು ಅವರ ಪರವಾಗಿ ನಾನು ಸುಮಾತ್ರ ಸಮೀಕರಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ನರ್ಜ ಸ್ಕೂಲ್ನ ಚಾಲಕರಂದ್ರೆ ತುಂಬಾ ವರ್ಷದಿಂದ ನಾನೇ ಒಂದು 30-37 ವರ್ಷದಿಂದ ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ದೇನೆ. ನನ್ನ ಹಿಂದೆ ಕೂಡ ತುಂಬಾ ಮಂದಿ ಇಲ್ಲಿ ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಏನೋ ಒಂದು ನಮ್ಗೆ ಒಂದು ದೇವರ ಒಂದು ದಯೆ ಅಂದ್ರೆ ಈಗ ನನಗೆ ಸ್ಕೂಲ್ ಟ್ರಿಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 36 ವರ್ಷ ಆಯ್ತು. ದಯವಿಟ್ಟು ಇಷ್ಟುವರೆಗೂ ಯಾವುದೋ ಒಂದು ಈ ನರ್ಜ ಸ್ಕೂಲ್ ನಾನು ಸ್ಟಾರ್ಟ್ ಮಾಡಿದ್ದೇನೆ.
ನಾನು ಇಲ್ಲಿ ಸ್ಟಾರ್ಟ್ ಮಾಡಿ 88 ಏನು ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ಇಷ್ಟುವರೆಗೆ ನಮ್ಗೆ ಯಾವ ದೇವರದಿಂದ ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗದವರು ಹಾಗೂ HM ಇಲ್ಲಿ ಇದ್ದವರೆಲ್ಲರೂ ಕೂಡ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಗೆ ತಿಳಿಸಿದರ ಅವರಿಗೆ ಕೂಡ ನಾನು ನಮ್ಮ ಸಂಘದ ಪರವಾಗಿ ನಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ದಯವಿಟ್ಟು ನಾನು ನಮ್ಮ HM ಹತ್ರ ಒಂದು ವಿಷಯ ಕೇಳ್ತಾ ಇದ್ದೇನೆ. ಏನಂದ್ರೆ ದಯವಿಟ್ಟು ನಮ್ಗೆ ಅಂದ್ರೆ ಕೆಲವು ಇಲ್ಲಿ ಸ್ಕೂಲಲ್ಲಿ ಮಕ್ಕಳಿಗೆ ಟೈಮಿಂಗ್ ಚೇಂಜ್ ಆಗುವಂಥದ್ದು, ಕೆಲವು ಎಕ್ಸಾಮ್ ಇರುವಂತದ್ದು ನಮ್ಗೆ ಕೆಲವು ಚಾಲಕ ಗೊತ್ತಿರುವುದಿಲ್ಲ. ಅದೇ ಕರೆಕ್ಟ್ ಆಗಿ ಟೈಮಿಗೆ ಕೊಡ್ಲಿಕ್ಕೆ ಸಹ ಅವರಿಗೆ ಗೊತ್ತಿರೋದ ಕಾರಣ ಸ್ವಲ್ಪ ಟೈಮ್ ಲೇಟ್ ಆಗಿ ಬಂದು ಮುಟ್ಟಿಸ್ತಾರೆ. ದಯವಿಟ್ಟು 1 ದಿವಸ 2 ದಿವಸ ಮುಂಚೆ ನಮ್ಗೆ ಅದು ತಿಳಿಸಿರೋ ಒಳ್ಳೇದು ಅಂತೇಳಿ ನಾನು ತಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಹೋಗುವ ಸ್ವಲ್ಪ ಲೇಟ್ ಆಗಿದ್ರು ಸಹ ಅದು ಇಲ್ಲಿ ಆದಷ್ಟು ಬೇಗ ಮುಟ್ಟುವ ವ್ಯವಸ್ಥೆ ಮಾಡ್ತಾ ಇರ್ತೇವೆ. ಆದ್ರೂ ಕೂಡ ಈಗ ಟ್ರಾಫಿಕ್ ಜಾಮ್ ಸಿಗ್ನಲ್ ಇರುವುದರಿಂದ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುವುದರಿಂದ ನಾನು ನಮ್ಮ ಚಾಲಕರು ತುಂಬಾ ಮಂದಿ ಈಗ ನಮ್ಮ ಮೇಲೆ ಸ್ವಲ್ಪ ಹೇಳಿದ್ದಾರೆ. ಯಾಕಂದ್ರೆ HM ಗೆ ಹೇಳಿ ಒಂದು ಸ್ವಲ್ಪ ಟೈಮಿಗೆ ಅಡ್ಜಸ್ಟ್ ಮಾಡಿ ಅಂತ ಹೇಳಿ. ಆದ್ರೂ ಸಹ ನಾನು ಎಲ್ಲರಿಗೆ ಹೇಳಿದ್ದೇನೆ, ಕ್ರಿಸ್ಮಸ್ ಒಂದು 25th ವರೆಗೆ ಮಾತ್ರ ಇದು ಇರ್ಬೋದು. ಈಗ ಬರುವಂತದ್ದು 8 o'clock ಬಂದು ಮುಟ್ಬೇಕಂತದ ಅಂದ್ರೆ ಎಲ್ಲರಿಗೆ ಹೇಳ್ತಾ ಇದ್ದಾರೆ. ಡೈರಿಯಲ್ಲೆಲ್ಲ ಬರ್ತಾ ಉಂಟಂತೇಳಿ ಮಾರ್ಕ್. ಅದಕ್ಕಾಗಿ ನಾನು ನಮ್ಮ ಚಾಲಕರ ಪರವಾಗಿ ತಮ್ಮಲ್ಲಿ ವಿನಂತಿದ್ದೇನೆ. ಇನ್ನು ಯಾವುದೋ ಕಾರ್ಯಕ್ರಮ ಇದ್ರೂ ಸಹ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಸ್ಕೂಲಿಗೆ ಮಾಡ್ತಾ ಇದ್ದಾರೆ. ಅದು ಸಹ ನಮ್ಮೊಂದು 2 ವರ್ಷದಿಂದ ನಮ್ಮ HM ಸಿಸ್ಟರ್ ಬಂದು ಇವರಿಂದ ಈಗ ಇದು ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆ ಕೂಡ ಎಲ್ಲರಿಗೆ ಇದೇ ರೀತಿ ನಡೆಯುವಂತ ಎಲ್ಲ ಅವಕಾಶ ನಮಗೆ ಸಿಗ್ಲಿ. ಇಲ್ಲಿರುವ ಸಿಬ್ಬಂದಿ ವರ್ಗದವರಿಗೆ ಕೂಡ ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡುವಂತದ್ದು ನಮ್ಮ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಸ್ಟೂಡೆಂಟ್ ಬದಿಯಲ್ಲಿ ನಮಗೆ ನೆಕ್ಸ್ಟ್ 26ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಕ್ಕಳು ಹೊಸಬರು ಬಂದು ಇಲ್ಲಿ ಜಾಯಿನ್ ಆಗಲಿ ಅಂತೇಳಿ ತಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೆ ನನ್ನ ಮಾಡ್ತಾ ಧನ್ಯವಾದ ತಿಳಿಸಿದ್ದೇನೆ. ಧನ್ಯವಾದ. ತಮ್ಮ ಅನುಭವ ಹಾಗೂ ಅಭಿಪ್ರಾಯವನ್ನು ಹಂಚಿಕೊಂಡ ತಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯ ನೀಡಿ ಬಂದಿರುವ ತಮ್ಮ ಮಾನ್ಯ ಅತಿಥಿಯಾದ ಸೂರಜ್ ರೆಬೆಲ್ಲೋ ಇವರಿಂದ ಶುಭ ಹಾರೈಕೆ. ಪ್ರಿಯ ಚಾಲಕ ಬಂಧುಗಳೇ, ಡ್ರೈವರ್ಸ್ ಡೇ ಹಾರ್ದಿಕ ಶುಭಾಶಯಗಳು. Good morning to everyone gathered here, respected principal, teachers, students, and most importantly, our dear drivers. ಇಂದು ನಾವು ಇಲ್ಲಿ ಸೇರುವುದು ಡ್ರೈವರ್ಸ್ ಡೇ ಆಚರಿಸಲು ಮಾತ್ರವಲ್ಲ, ನಮ್ಮ ಸಮಾಜದ ಅತ್ಯಂತ ಮುಖ್ಯವಾದ ಸೇವೆಯನ್ನು ಸಲ್ಲಿಸುತ್ತಿರುವ ಚಾಲಕರ ಪರಿಶ್ರಮವನ್ನು ಗೌರವಿಸಲು. Our drivers are more than just people who take us from one place to another. They are protectors of our children, guardians of safety, and silent contributors to the smooth functioning of our school community. ನಿಮ್ಮ ಕೆಲಸಕ್ಕೆ ಸಮಯದ ಮಿತಿ ಇಲ್ಲ, ಹಗಲು ರಾತ್ರಿ ಭೇದವಿಲ್ಲ, ಅವಮಾನದ ಅಡೆತಡೆಗಳಿಲ್ಲ. ಆದರೆ ನೀವು ಯಾವಾಗಲೂ ನಗುಮುಖದಿಂದ, ಧೈರ್ಯದಿಂದ ಒಬ್ಬರನ್ನು ಗಮ್ಯ ಸ್ಥಾನಕ್ಕೆ ಸುರಕ್ಷಿತವಾಗಿ ತಲುಪಿಸಬೇಕು ಅನ್ನುವ ಒಂದು ಸಂಕಲ್ಪದೊಂದಿಗೆ ಕೆಲಸ ಮಾಡುತ್ತೀರಿ. ಇಂದು ಈ ಅವಕಾಶ ಬಳಸಿಕೊಂಡು ನಾನು ನಿಮಗೆ ಒಂದು ಮಾತು ಹೇಳಲು ಬಯಸ್ತೀನಿ. ನಾವು ನಿಮ್ಮನ್ನು ಗೌರವಿಸಿದ್ದೀವಿ. ನಮ್ಮ ಸಮಾಜಕ್ಕೆ ನೀವು ಅನಿವಾರ್ಯ. ನಿಮ್ಮ ಸೇವೆ, ನಿಮ್ಮ ಶ್ರಮ ಮತ್ತು ನಿಮ್ಮ ನಿಷ್ಠೆ ನಿಜವಾಗಿ ಅಮೂಲ್ಯವಾದದ್ದು. We deeply appreciate you. You are an important part of Nazareth school family, and today we honor you with respect and gratitude. Let's always remember, behind every safe journey is a committed driver, and behind every child's smile is your hard work. ಕೊನೆಗೆ ಎಲ್ಲ ಚಾಲಕರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಸೇವೆ ಮುಂದುವರೆಯಲಿ. ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ ಮತ್ತು ಶಾಂತಿ ನೆಲೆಸಿರಲಿ. I thank Nazareth School for giving me this opportunity to be part of this lovely function. Thank you and happy Drivers' Day to each one of you. Thank you. ಧನ್ಯವಾದಗಳು. ನಾಯಕತ್ವ ಎಂದರೆ ಅಧಿಕಾರವಲ್ಲ, ಪ್ರೇರೇಪಣೆ. ಇಂತಹ ಪ್ರೇರೇಪಣೆಯ ಪ್ರತಿರೂಪವಾಗಿರುವ ನಮ್ಮ ಪ್ರಾಂಶುಪಾಲರಾದ ಸಿಸ್ಟರ್ ಮಾರ್ಸಿಲಿನ್ ಡಿಸೋಜ ಇವರಿಂದ ಕಿರು ಸಂದೇಶ. ಗೌರವಾನ್ವಿತ ಅತಿಥಿ ಶ್ರೀ ಸೂರಜ್ ರೆಬೆಲ್ಲೋ, ಮಾನ್ಯ ಸಹೋದರಿಯರೇ, ಶಿಕ್ಷಕ ವೃಂದದವರೇ ಮತ್ತು ನಮ್ಮ ಪ್ರೀತಿಯ ಚಾಲಕರೇ, ನಮ್ಮ ಪ್ರೀತಿಯ ಮಕ್ಕಳೇ,
ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಇಂದು ನಾವಿಲ್ಲಿ ಸೇರಿರುವುದು ಚಾಲಕರ ದಿನಾಚರಣೆ ಆಚರಿಸಲು. ನಮ್ಮ ಶಾಲೆಯ ದೈನಂದಿನ ಕಾರ್ಯಚಟುವಟಿಕೆಗಳ ಹಿಂದೆ ನಿಂತಿರುವ ಮಹತ್ವದ ವ್ಯಕ್ತಿಗಳನ್ನು ಗೌರವಿಸುವ ದಿನ. ನಮ್ಮ ಶಾಲೆಯ ಮಕ್ಕಳನ್ನು ಬೆಳಿಗ್ಗೆ ಸುರಕ್ಷಿತವಾಗಿ ಕರೆತರುವುದು, ಸಮಯಕ್ಕೆ ತಲುಪಿಸುವುದು, ಮಧ್ಯಾಹ್ನ ಕುಟುಂಬದವರ ಬಳಿ ತಲುಪಿಸುವುದು, ಹಾಗೆಯೇ ಶಾಲೆಯ ಕಾರ್ಯಕ್ರಮಗಳಿಗೆ ಸಹಕರಿಸುವುದು, ಎಲ್ಲಾ ಜವಾಬ್ದಾರಿಗಳನ್ನು ಅತಿ ಶ್ರಮದಿಂದ ಮತ್ತು ಪ್ರಾಮಾಣಿಕತೆಯಿಂದ ನೆರವೇರಿಸುತ್ತಿದ್ದೀರಿ. ಶ್ರೀ ಸೂರಜ್ ರೆಬೆಲ್ಲೋ ಅವರಂತಹ ಸಮುದಾಯ ಸೇವೆಗೆ ಸಮರ್ಪಿತರಾದ ಅತಿಥಿ ಸಾನ್ನಿಧ್ಯದಲ್ಲಿ ನಿಮ್ಮ ಸೇವೆಯನ್ನು ಸ್ಮರಿಸುವುದು ನಮಗೆ ಹೆಮ್ಮೆಯ ವಿಚಾರ. ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕ, ಸಹೋದರಿ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ನೀವು ತೋರಿಸುವ ನಿಷ್ಠೆ, ಸಹನೆ, ಸಮಯ ಪಾಲನೆ ಇವುಗಳನ್ನು ನಾವು ಅತ್ಯಂತ ಮೌಲ್ಯಯುತವಾಗಿ ಪರಿಗಣಿಸುತ್ತೇವೆ. ನಮ್ಮ ಶಾಲೆ ಸುಗಮವಾಗಿ ನಡೆಯುವುದಕ್ಕೆ ಕಾರಣ ನಮ್ಮ ಚಾಲಕರ ಅವಿರತ ಸೇವೆ, ವಿನಮ್ರತೆ ಮತ್ತು ಇಂದು ಈ ವಿಶೇಷ ದಿನದಂದು ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ, ಗೌರವ, ಧನ್ಯವಾದಗಳನ್ನು. ಶಾಂತಿ, ಸಂತೋಷ ಹಾಗೂ ದೇವರ ಆಶೀರ್ವಾದದಿಂದ ಯಾವಾಗಲೂ ತುಂಬಿರಲಿ ಎಂದು ಹಾರೈಸುತ್ತೇನೆ. ಕೃತಜ್ಞತೆಯಿಂದ ಸ್ಮರಿಸಲು ಬಂದಿರುವ ಅತಿಥಿ ಶ್ರೀ ಸೂರಜ್ ರೆಬೆಲ್ಲೋ ಅವರಿಗೆ ವಿಶೇಷ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಮೂಲ್ಯವಾದ ಸಂದೇಶ ನೀಡಿದ ಸಿಸ್ಟರ್ ತಮಗೆ ಮನಪೂರ್ವಕ ಧನ್ಯವಾದಗಳು. ಯಾವ ಸೇವೆಯು ಸಣ್ಣದಲ್ಲ, ಯಾವ ಸೇವೆಯು ದೊಡ್ಡದಲ್ಲ. ಸೇವೆಯನ್ನು ಮಾಡುವ ಹೃದಯವೇ ದೊಡ್ಡದು. ನಮ್ಮ ಬೆನ್ನೆಲುಬಾಗಿರುವ ಚಾಲಕರನ್ನು ಸಂತೋಷಪಡಿಸುವ ಕ್ಷಣ ಈಗ ಬಂದಿದೆ. ನಮ್ಮ ಶಾಲಾ ಪ್ರಾಂಶುಪಾಲರಾದ ಸಿಸ್ಟರ್ ಮಾರ್ಸಿಲಿನ್ ಡಿಸೋಜ ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಸೂರಜ್ ರೆಬೆಲ್ಲೋ ಇವರು ನಮ್ಮ ಶಾಲಾ ಚಾಲಕರಿಗೆ ಅವರ ಸೇವೆಯನ್ನು ಗೌರವಿಸಿ ಕ್ರಿಸ್ಮಸ್ ಹಬ್ಬದ ಸಂತೋಷದ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ಇದೀಗ ನಾವು ಈ ಸುಂದರ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ತಲುಪಿದ್ದೇವೆ. ಈ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಲು ಬರುತ್ತಿದ್ದಾರೆ ರಮ್ಯಾ ಇವರು. ಮಾನ್ಯ ಪ್ರಾಂಶುಪಾಲರಾದ ರೆವರೆಂಡ್ ಸಿಸ್ಟರ್ ಮಾರ್ಸಿಲಿನ್ ಡಿಸೋಜರ್ ಅವರೇ, ಗೌರವಾನ್ವಿತ ಸಿಸ್ಟರ್ ಎಲಿಜಬೆತ್ ರಾಣಿ ಅವರೇ, ಶಿಕ್ಷಕರೇ, ಪಾಲಕರೇ, ಚಾಲಕರೇ, ಪ್ರಿಯ ವಿದ್ಯಾರ್ಥಿಗಳೇ, ಮುಖ್ಯ ಅತಿಥಿಯಾಗಿ ಆಗಮನಿಸಿರುವಂತಹ ಸೂರಜ್ ರೆಬೆಲ್ಲೋ ಅವರೇ, ಇಂದು ನಮ್ಮ ಶಾಲೆಯಲ್ಲಿ ನಡೆದ ಡ್ರೈವರ್ಸ್ ಡೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ನಮ್ಮ ಪ್ರೀತಿಯ ಚಾಲಕ ಸಹೋದರರಿಗೆ ಪ್ರತಿದಿನ ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಸಾಗಿಸುವ ನಿಮ್ಮ ಪರಿಶ್ರಮ ಮತ್ತು ಸೇವೆಯನ್ನು ನಾವು ಆಭಾರದಿಂದ ಸ್ಮರಿಸುತ್ತೇವೆ. ನಿಮ್ಮ ಸೇವೆಗೆ ಸಂಪೂರ್ಣ ಶಾಲಾ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಾದ ರೆವರೆಂಡ್ ಸಿಸ್ಟರ್ ಮಾರ್ಸಿಲಿನ್ ಡಿಸೋಜ ಮತ್ತು
ಕಾರ್ಯಕ್ರಮಕ್ಕೆ ಹಾಜರಿಗೆ ಪ್ರೇರಣಾದಾಯಕ ಆಶೀರ್ವಚನ ನೀಡಿದ ಸಿಸ್ಟರ್ ಎಲಿಜಬೆತ್ ರಾಣಿಯವರಿಗೆ ವಿಶೇಷ ಧನ್ಯವಾದಗಳು. ಕಾರ್ಯಕ್ರಮವನ್ನು ರೂಪಿಸಿ ನಡೆಸಿಕೊಟ್ಟ ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೆ ಹಾಗೂ ನಿಷ್ಠೆಯಿಂದ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಿಮ್ಮ ಕಲಿಕೆ, ಕಲೆ ಮತ್ತು ಶಿಸ್ತು ಈ ಕಾರ್ಯಕ್ರಮ ಇನ್ನಷ್ಟು ಸೊಬಗು ತಂದಿದೆ. ಕೊನೆಗೆ ಈ ಕಾರ್ಯಕ್ರಮ ನೇರವಾಗಿ ಅಥವಾ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಬೆಂಬಲವಿನ ಧನ್ಯವಾದಗಳು. ಧನ್ಯವಾದಗಳು. ಚಾಲಕರು ಕೇವಲ ವಾಹನ ಚಾಲಕರು ಅಲ್ಲ, ಅವರು ನಮ್ಮ ಮತ್ತು ಭದ್ರತೆಯ ಪಾಲಕರು. ಇಂದು ನಾವು ನಮ್ಮ ಶಾಲೆಯ ಪ್ರಿಯ ಚಾಲಕರಿಗೆ ಗೌರವ ಸಲ್ಲಿಸಿ ಅವರ ಶ್ರಮವನ್ನು ಸ್ಮರಿಸಿಕೊಂಡೆವು. ತಮ್ಮ ಸುರಕ್ಷತೆ, ಸಮಯ ಪಾಲನೆ ಮತ್ತು ನಿಷ್ಠೆಗಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮ ಕೊನೆಗೊಂಡರೂ ಕೃತಜ್ಞತೆಯ ಭಾವ ನಮ್ಮ ಹೃದಯದಲ್ಲಿ ಎಂದೆಂದಿಗೂ ಜ್ಯೋತಿಯಾಗಿರಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.